ಹಾಯ್, ನೀವೇನಾದರೂ ಹೊಸ್ದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿರುತ್ತೆ. ರೇಷನ್ ಕಾರ್ಡ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಏನೇನು ಬೇಕಾಗುತ್ತೆ ಅಂತ ನೋಡಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತೀರಂತರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡ್ತಿರೋಂಥ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಆಲ್ರೆಡಿ ರೇಷನ್ ಕಾರ್ಡ್ ಇದ್ದು ಸಪ್ರೇಟಾಗಿ ರೇಷನ್ ಕಾರ್ಡ್ ಮಾಡೋ ಅಂಥವ್ರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ರೇಷನ್ ಕಾರ್ಡ್ನ ಅಪ್ಲೈ ಮಾಡೋಕ್ಕೆ ನಿಮಗೆ ಜಸ್ಟ್ ಆಧಾರ್ ಕಾರ್ಡ್ ಇದ್ದರೆ ಸಾಕು. ಅದ್ರ ಮೂಲಕ ನೀವು ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ, ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ. ಅಪ್ಲೈ ಮಾಡ್ತಿರೋ ಅಂಥವ್ರು ahar.karnataka.in gov.in ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ನ್ಯೂ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡೋದಪ್ಪ ಅಂತಂದರೆ ಅದರಲ್ಲಿ ನಿಮಗೆ ಫಸ್ಟ್ನೇದಾಗಿ ನಿಮಗೆ ಇಂಗ್ಲೀಷ್ ಅಥವಾ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಬೇಕಾ ಅಂತ ಕೇಳುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೆ, ಯಾವ ಲ್ಯಾಂಗ್ವೇಜ್ ಚೆನ್ನಾಗಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕಾಣಿಸೋವಂಥ ನ್ಯೂ ರೇಷನ್ ಕಾರ್ಡ ಅಥವಾ ರೇಷನ್ ಕಾರ್ಡ್ನ ಎಡಿಟ್ ಮಾಡಬೇಕಾ ಅಥವಾ ಅಪ್ಲಿಕೇಶನ್ ವಿತ್ಡ್ರಾವಲ್ ಮಾಡ್ಕೋಬೇಕಾ ಅಂತ. ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋದ್ರಿಂದ ವಿತ್ಡ್ರಾವಲ್ ಮಾಡ್ಕೋಬೇಕಾ ಅಂತ ಕೇಳುತ್ತೆ. ನೀವು ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ನಿಮಗೆ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಅದರಲ್ಲಿ ನಿಮಗೆ ಪ್ರಿಲಿಮಿನರಿ ಹೌಸ್ ಹೋಲ್ಡ್ ಅಥವಾ ನಾನ್ ಪ್ರಿಲಿಮಿನರಿ ಹೌಸ್ ಹೋಲ್ಡ್ ಅಂತ ಕಾಣಿಸುತ್ತೆ. ಅದರಲ್ಲಿ ನೀವು ಏನು ಕ್ಲಿಕ್ ಮಾಡೋದು ಬೇಡ. ನೆಕ್ಸ್ಟ್ ಬಂದು ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೇಳುತ್ತೆ. ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಕೇಳುತ್ತೆ. ಇದರಲ್ಲಿ ನಿಮಗೆ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ನಿಮಗೆ ಬೇಕಾಗಿರುತ್ತೆ. ಅಥವಾ ನೀವೇನಾದರೂ ಲ್ಯಾಪ್ಟಾಪ್ ಮೂಲಕ ಅಪ್ಲೈ ಮಾಡ್ತೀರಿ ಅನ್ನೋದಾದರೆ ಅದ್ರ ಮೂಲಕ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು. ಅದರಲ್ಲಿ ನೀವು ತಮ್ಮ ಇಂಪ್ರೆಷನ್ ಕೂಡ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ನೀವು ಇದಾದಮೇಲೆ ನೆಕ್ಸ್ಟ್ ನಿಮಗೆ ನಿಮ್ಮ ಫೋನ್ ನಂಬರ್ ಹಾಗೆ ಆಧಾರ್ ಕಾರ್ಡ್ ನಂಬರ್ ಆದಮೇಲೆ ನೆಕ್ಸ್ಟು ಗೋ ಅಂತ ಕ್ಲಿಕ್ ಮಾಡಿ. ಒ ಟಿ ಪಿ ಕೇಳುತ್ತೆ. ನೀವು ಒ ಟಿ ಪಿ ಅಂತ ಕ್ಲಿಕ್ ಮಾಡಿ. ಅಥವಾ ನೀವೇನಾದರೂ ಪ್ರಿಂಟೌಟ್ ನಿಮ್ಮ ಹತ್ರ ಏನಾದರೂ ತಮ್ಮ ಇಂಪ್ರೆಷನ್ ಏನಾದರೂ ಇತ್ತಪ್ಪ ಅಂತಂದರೆ ಅದನ್ನು ನೀವು ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ಒ ಟಿ ಪಿ ಮೂಲಕ ನೀವು ಆಗ್ಬೋದಾಗಿರುತ್ತೆ. ಇನ್ನು ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಕೊಟ್ಟಿರೋ ಅಂಥ ಕ್ಯಾಪ್ಷನ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಮೆನ್ಷನ್ ಮಾಡಿದಾದ್ಮೇಲೆ ಗೋ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇರೋಂಥ ನೇಮ್ ಮತ್ತು ಆಧಾರ್ ಕಾರ್ಡ್ ನಿಮ್ಮ ಫೋಟೋ ಕಾಣಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಆ್ಯಡ್ ಅಂತ ಕ್ಲಿಕ್ ಮಾಡಿದಾದಮೇಲೆ ನೆಕ್ಸ್ಟ್ ಬಂದು ನಿಮ್ಮ ತಮ್ಮ ಇಂಪ್ರೆಷನ್ ಕೇಳುತ್ತೆ. ಅದಕ್ಕೋಸ್ಕರ ನೀವು ತಮ್ಮ ಇಂಪ್ರೆಷನ್ ಎಲ್ಲಾದರೂ ಒಂದು ಜಾಗದಲ್ಲಿ ತಮ್ಮನ್ನ ಪ್ರೆಸ್ ಮಾಡಿದ್ದಾದ್ಮೇಲೆ ಅದ್ರ ಮೂಲಕ ನೀವು ಫೋಟೋ ತೊಗೊಂಡು ಅದನ್ನು ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದಾಗಿರುತ್ತೆ. ಅಪ್ಲೋಡ್ ಮಾಡಿದಾದ್ಮೇಲೆ ಅಲ್ಲಿ ಪಕ್ಕದಲ್ಲೇ ಕಾಣಿಸೋಂಥ ಕ್ಯಾಪ್ಷನ ಇಲ್ಲಿ ಮೆನ್ಷನ್ ಮಾಡಿದಾದ್ಮೇಲೆ ವೆರಿಫಿಕೇಷನ್ ಅಂತ ಕ್ಲಿಕ್ ಮಾಡಿ. ವೆರಿಫಿಕೇಷನ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ವೆರಿಫಿಕೇಷನ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಆ್ಯಡ್ ಅಂತ ಕ್ಲಿಕ್ ಮಾಡಿ. ವೆರಿಫಿಕೇಷನ್ ಆದಮೇಲೆ ಆ್ಯಡ್ ಆದಮೇಲೆ ಇಲ್ಲಿ ಕೇಳುತ್ತೆ ನಿಮಗೆ ಆಲ್ರೆಡಿ ನೀವೇನಾದರೂ ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದರೆ ಇಲ್ಲಿ ತೋರಿಸುತ್ತೆ. ಆದರೆ ಆಲ್ರೆಡಿ ನೀವು ರೇಷನ್ ಕಾರ್ಡ್ ಎಲ್ಲಿದ್ದೀರಾ ಮತ್ತು ರೇಷನ್ ಕಾರ್ಡ್ ನಂಬರ್, ಫ್ಯಾಮಿಲಿ ಹೆಡ್ ಯಾರು ಅಂತೆಲ್ಲ ತೋರಿಸುತ್ತೆ, ನಿಮ್ಮ ಹೆಸರೆಲ್ಲ. ಆಲ್ರೆಡಿ ಇತ್ತಂತಂದರೆ ಎಸ್ ಅಂತ ಕ್ಲಿಕ್ ಮಾಡಿ. ಅಂದರೆ ನೀವು ಆ ರೇಷನ್ ಕಾರ್ಡಿಂದ ಡಿಲೀಟ್ ಆಗಿ ಹೊಸದಾಗಿ ರೇಷನ್ ಕಾರ್ಡ್ ಮಾಡ್ಕೋ ಮೂಲಕ ನೀವು ಎಸ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆರ್ ಯು ಶೋರ್ ಅಂತ ಕೇಳುತ್ತೆ. ಓಕೆ ಅಂತ ಅದರಲ್ಲಿ ಕೂಡ ಓಕೆ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ನಿಮಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಓಕೆ ಅಂತ ಅಂದಾದಮೇಲೆ ನೆಕ್ಸ್ಟು ನೀವು ಇದರಲ್ಲಿ ಒಬ್ಬರೇನ ಅಥವಾ ಯಾರಾದರೂ ಫ್ಯಾಮಿಲಿ ಮೆಂಬರ್ನ ಆ್ಯಡ್ ಮಾಡಬೇಕಂತ ಕೇಳುತ್ತೆ. ಅಂದರೆ ನ್ಯೂಲಿ ಮ್ಯಾರಿಡ್ ಪರ್ಸನ್ಸ್ ಯಾರನ್ನು ಇರ್ತಾರೋ, ಮೇಲ್ ಅಥವಾ ಫಿಮೇಲ್, ಈ ರೀತಿಯವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಯಾರಾದರೂ ಮೇಲ್ ಆಗಿರೋವಂಥವ್ರು ಹೆಂಡ್ತಿನ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೊಬೋದಾಗಿರುತ್ತೆ. ಅಥವಾ ಸಿಂಗಲ್ಲಾಗಿ ಇದ್ದರೂ ಕೂಡ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಿದಾದ್ಮೇಲೆ
ಈ ರೀತಿ ನಿಮಗೆ ಅಡ್ರೆಸ್ ತೋರಿಸುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ತೋರಿಸುತ್ತೆ. ಇದು ಅಡ್ರೆಸ್ ಸರಿ ಇದೆ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ರೇಷನ್ ಕಾರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೇಜ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾದಮೇಲೆ ಆಮೇಲೆ ಈ ರೀತಿ ಪಾಪಪ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಅಡ್ರೆಸ್ನ ಅರ್ಬನ್ ಏರಿಯಾನ ಅಂತ ಕೇಳುತ್ತೆ. ಅರ್ಬನ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಅರ್ಬನಲ್ಲಿ ಯಾವ ಪ್ಲೇಸ್ ಅಂತ ಹುಡುಕ್ಬಿಟ್ಟು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಗೋ ಅಂತ ಕ್ಲಿಕ್ ಮಾಡಿದಾದಮೇಲೆ ಕೆಳಗಡೆ ನಿಮಗೆ ಬೆಂಗಳೂರು ಅಂತ ಆಗಿದ್ದರೆ ನೀವು ಬೆಂಗಳೂರಲ್ಲಿ ಯಾವ ಸೈಡ್ ನಾರ್ತಾ ಈಸ್ಟ್ ಅಂತ ಕೇಳುತ್ತೆ. ನೀವು ನಾರ್ತ್ ಸೈಡ್ ಆದರೆ ನಾರ್ತ್ ಸೈಡ್ ಅಂತ ಹಾಕಿ, ಅಥವಾ ಈಸ್ಟ್ ಆದರೆ ಈಸ್ಟ್ ಅಂತ ಹಾಕಿ ನೆಕ್ಸ್ಟ್ ಗೋ ಅಂತ ಕ್ಲಿಕ್ ಮಾಡಿದಾದಮೇಲೆ ಅದರಲ್ಲಿ ಬೆಂಗಳೂರಲ್ಲಿ ಯಾವ ಪ್ಲೇಸ್ ಅಂತ ಕೇಳುತ್ತೆ. ಅದರಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡಿದಾದಮೇಲೆ ಸರ್ಚ್ ಮಾಡಿಬಿಟ್ಟು ಮೆನ್ಷನ್ ಮಾಡಿದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಈ ರೀತಿ ತೋರಿಸುತ್ತೆ. ಇದರಲ್ಲಿ ನಿಮ್ಮ ಫ್ಯಾಮಿಲಿ ಹೆಡ್ ಯಾರು ಅಂತ ಇಲ್ಲೇ ತೋರಿಸ್ತಿರುತ್ತೆ. ಅದರಲ್ಲಿ ನೀವು ಫ್ಯಾಮಿಲಿ ಹೆಡ್ ನೀವೇ ಆಗಿರೋದ್ರಿಂದ ನಿಮ್ಮ ಹೆಸರನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೇಜ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಮತ್ತೆ ಕನ್ಫರ್ಮೇಷನ್ಗೋಸ್ಕರ ಇಲ್ಲಿ ತೋರಿಸುತ್ತೆ ಫ್ಯಾಮಿಲಿ ಹೆಡ್ ನೀವೇನಾ ಅಂತ. ಓಕೆ ಸೇವ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಈ ರೀತಿ ಒಂದು ಫಾರ್ಮ್ ಇದು ಓಪನ್ ಆಗಿದ್ದಾದಮೇಲೆ ಇದರಲ್ಲಿ ಎರಡು ಕೂಡ ಎಸ್ ಅಂತಿರುತ್ತೆ. ಇದರಲ್ಲಿ ನೀವು ಪಾಸ್ಪೋರ್ಟ್ A4 ಶೀಟ್ನ ಇದಕ್ಕೆ ನೀವು ಪ್ರಿಂಟೆಡ್ ತೊಗೊಳಕ್ಕೆ ಇಲ್ಲಿ ಎಸ್ ಅಂತ ಇರುತ್ತೆ. ಮತ್ತು ಇಲ್ಲಿ ಆರ್ ಯು ವಿಲ್ಲಿಂಗ್ ವಿಡ್ರಾವಲ್ ರೇಷನ್ ಕಾರ್ಡ್ ಅಂತಿರುತ್ತೆ, ಅದಕ್ಕೂ ಕೂಡ ಎಸ್ ಇರುತ್ತೆ. ಬಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ನೋ ಅಂತ ಕೊಡಬೇಕಾಗಿರುತ್ತೆ. ನೋ ಅಂತ ಕೊಟ್ಟಿದ್ದಾದಮೇಲೆ ಆಮೇಲೆ ಗೋ ಅಂತ ಕೊಡಿ. ಆಮೇಲೆ ಇಲ್ಲಿ ತೋರಿಸುತ್ತೆ ನಿಮ್ಮ ರೇಷನ್ ಕಾರ್ಡ್ನ ಕ್ಲೀನಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಡಿಫ್ರೆನ್ಸ್ ಇದೆಯಾ ಅಥವಾ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ಚೆಕ್ ಮಾಡಿದಾದಮೇಲೆ ಜನರೇಟ್ ಆರ್ ಸಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಕಲರ್ ಪ್ರಿಂಟಲ್ಲಿ ತೋರಿಸುತ್ತೆ. ಆಮೇಲೆ ಇಲ್ಲಿ ಬಂದು ನಿಮಗೆ ಪ್ರಿಂಟ್ ಅಂತ ಕ್ಲಿಕ್ ಮಾಡಿ. ಪ್ರಿಂಟ್ ಆಗುತ್ತೆ ನಿಮಗೆ ಅಂದರೆ ಅದು ನೀವು ಫಾರ್ಮ್ ಅಪ್ಲೋಡ್ ಮಾಡ್ತಾಯಿದ್ರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ್ದಾದಮೇಲೆ ನೆಕ್ಸ್ಟ್ ಬಂದು ನೀವು ಎಕ್ಸಿಟ್ ಅಂತ ಕೊಡಿ. ಎಕ್ಸಿಟ್ ಅಂತ ಕೊಟ್ಟಾದಮೇಲೆ ತಿರ್ಗಾ ಬಂದು ಹೋಮ್ ಪೇಜ್ಗೆ ಹೋಗಿ ತಿರ್ಗಾ ಮತ್ತೆ ಹೋಮ್ ಪೇಜ್ಗೆ ಹೋದಾದಮೇಲೆ ಇವಾಗ ನೆಕ್ಸ್ಟ್ ಬಂದು ನೀವು ಎಕ್ಸಿಟ್ ಅಂತ ಸೇವ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾದಮೇಲೆ ಅಂದರೆ ನೀವು ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಕೇಳುತ್ತೆ. ಅಪ್ಲಿಕೇಶನ್ ನಂಬರ್ ಅಂತ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಗಿರುತ್ತೆ. ರೇಷನ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಿದಾದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಸೆಲೆಕ್ಟ್ ಎ ಮೆಂಬರ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಹೆಸರು ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಗೋ ಅಂತ ಕೊಡಿ. ಅದಾದಮೇಲೆ ನಿಮಗೆ ಆ ಗೋ ಅಂತ ಕೊಟ್ಟಿದ್ದಾದಮೇಲೆ ಅಲ್ಲಿ ನಿಮ್ಮ ಹೆಸರಲ್ಲಿ ಇರೋವಂಥ ಆಧಾರ್ ಕಾರ್ಡ್ ನಂಬರ್ನ ತೋರಿಸುತ್ತೆ. ಅದು ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟಿದ್ದಾದಮೇಲೆ ಅದಕ್ಕೆ ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ OTP ಇರೋದಿಲ್ಲ, ಅಥವಾ OTP ಕೂಡ ಇರುತ್ತೆ. ಬಟ್ ನೀವು ತಮ್ಮ ಇಂಪ್ರೆಷನ್ನ ಕೂಡ ನೀವು ಆಲ್ರೆಡಿ ಫೋಟೋ ತೊಗೊಂಡು ಇಟ್ಕೊತಿರ್ತೀರಲ್ಲ, ಆ ಒಂದು ತಮ್ಮ ಇಂಪ್ರೆಷನ್ನ ಇಲ್ಲಿ ಅಪ್ಲೋಡ್ ಮಾಡಿದಾದಮೇಲೆ ವೆರಿಫಿಕೇಷನ್ ಅಂತ ಕೊಡಿ. ವೆರಿಫಿಕೇಷನ್ ಮುಂಚೆ ಇಲ್ಲಿ ನೀಡಿರೋಂಥ ಕ್ಯಾಪ್ಚನ್ನ ಕ್ಲಿಯರಾಗಿ ಟೈಪ್ ಮಾಡಿಬಿಟ್ಟು ವೆರಿಫಿಕೇಷನ್ ಅಂತ ಕೊಟ್ಟಿದ್ದಾದಮೇಲೆ ವೆರಿಫಿಕೇಷನ್ ಕಂಪ್ಲೀಟ್ ಅಂತ ಕೊಡುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಫುಲ್ಲಾಗಿ ಕಂಪ್ಲೀಟ್ ಆಗಿದೆ ಅಂತ ತೋರಿಸುತ್ತೆ. ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಟೈಪ್ ಮಾಡಿ. ಮತ್ತೆ ಕೂಡ ಸೆಲೆಕ್ಟ್ ಎ ಮೆಂಬರ್ ಅಂತ ಕೇಳುತ್ತೆ, ಅಲ್ಲಿ ಕೂಡ ನೀವು ನಿಮ್ಮ ಹೆಸರನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ನಿಮಗೆ ಮೋರ್ ಡೀಟೇಲ್ಸ್ಗೋಸ್ಕರ ಇಲ್ಲೇ ತೋರಿಸುತ್ತೆ. ನಂಬರೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ತಿರ್ಗಾ ಗೋ ಅಂತ ಕೊಡಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಅಗ್ರಿಮೆಂಟ್ ರೀತಿ ಇದಿರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಗೋ ಅಂತ ಕೊಡಬೇಕಾದ್ರೆ, ಅದು ಮುಂಚೆ ಗೋ ಅಂತ ಕೊಟ್ಟರೆ ಹೋಗೋದಿಲ್ಲ, ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟೆ ಗೋ ಅಂತ ಕೊಡಬೇಕಾಗಿರುತ್ತೆ. ಗೋ ಅಂತ ಕೊಟ್ಟಿದ್ದಾದಮೇಲೆ ತಿರ್ಗಾ ಕೂಡ ನಿಮ್ಮ ತಮ್ಮ ಇಂಪ್ರೆಷನ್ದು ಒಂದು ಫೋಟೋ ತಿರ್ಗಾ ಅಪ್ಲೋಡ್ ಮಾಡಿ. ಮತ್ತು ಇಲ್ಲಿ ಕ್ಯಾಪ್ಚರ್ನ ಎಂಟರ್ ಮಾಡಬೇಕಾಗಿರುತ್ತೆ. ಕ್ಯಾಪ್ಚರ್ ಎಂಟರ್ ಮಾಡಿ ವೆರಿಫಿಕೇಷನ್ನ ಕ್ಲಿಕ್ ಮಾಡಿದ್ರೆ ಮುಗಿಯುತ್ತೆ. ನಿಮ್ಮ ವೆರಿಫಿಕೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಮತ್ತು ಅಪ್ಲಿಕೇಶನ್ ವಿಡ್ರಾವಲ್ ಸಕ್ಸಸ್ಫುಲಿ ಅಂತ ಬರುತ್ತೆ.
ಅಂದರೆ ನೀವು ಹೊಸ್ದಾಗಿ ಅಲ್ಲಿ ಕ್ರಿಯೇಟ್ ಮಾಡಿ ಇಲ್ಲಿ ಅಪ್ಲಿಕೇಶನ್ನ ವಿಡ್ರಾವಲ್ ಮಾಡ್ಕೊಡೋ ಒಂದು ಫುಲ್ ಇನ್ಫಾರ್ಮೇಷನ್ ಇದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ. ಇದೇ ರೀತಿ ನೀವು ಆನ್ಲೈನಲ್ಲಿ ಫೋನ್ ಅಥವಾ ಲ್ಯಾಪ್ಟಾಪಲ್ಲಿ ಎರಡರ ಮೂಲಕ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಒಂದು ವೇಳೆ ನಿಮಗೆ ಇದರ ಸ್ಟೇಟಸ್ ಹೇಗೆ ಚೆಕ್ ಮಾಡಬೇಕು ಅಥವಾ ಇದರಲ್ಲೇ ಮೆಂಬರ್ನ ಹೇಗೆ ಹ್ಯಾಡ್ ಮಾಡಬೇಕು ಅನ್ನೋದು ತಿಳ್ಕೊಬೇಕಂದ್ರೆ ನಿಮಗೇನಾದರೂ ಅವಶ್ಯಕತೆ ಇದ್ದು ಅದ್ರ ಕೂಡ ವಿಡಿಯೋ ಮಾಡಬೇಕು ಅನ್ನೋದಾದರೆ ಹೇಳಿ, ನಾನು ನಿಮಗೆ ಅದ್ರಲ್ಲಿ ಕೂಡ ವಿಡಿಯೋನ ಆ್ಯಡ್ ಮಾಡಿಕೊಡ್ತೀನಿ. ಅಥವಾ ರೇಷನ್ ಕಾರ್ಡ್ ಇದ್ದರೂ ಅದರಲ್ಲಿ ಕೂಡ ಇನ್ನೊಬ್ಬ ಫ್ಯಾಮಿಲಿ ಮೆಂಬರ್ನ ಆ್ಯಡ್ ಮಾಡಬೇಕಂದ್ರೂ ಕೂಡ ಆ ಒಂದು ವಿಡಿಯೋ ಬೇಕಂತಂದ್ರೆ ಹೇಳಿ ಆ್ಯಡ್ ಮಾಡಿಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ಅಪ್ಲಿಕೇಶನ್ ಹಾಕುವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಸೊ ಇದೇ ಥರದ ಹೆಚ್ಚಿನ ಮಾಹಿತಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.